ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ಇದು ಗುರುವಾರದ ಬ್ಲಾಗು. ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಈಗ ಎಡಿಟ್ ಮಾಡಿ ಹಾಕಿದ್ದೀನಿ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿದ್ರು ನಮ್ಮ ಭಾವ, ನಮ್ಮ ಅಕ್ಕನ ಮಗ ಎಲ್ಲ. ಹಾಗಾಗಿ ಹೋಗ್ತಾ ಇದ್ದೀವಿ. ಗುರುವಾರ ಪೂಜೆ ಮುಗಿಸ್ಕೊಂಡು ಹೊರಟ್ವಿ. ಅಲ್ಲೇ ಪಾದ ಪೂಜೆ ಎಲ್ಲ ಆಗಿತ್ತು. ನಮ್ಮ ಅಕ್ಕರ ಮನೆಗೆ ಪೂಜೆ ಮಾಡಿ ಹೊರಟಿದ್ರು ಸ್ವಾಮಿಗಳು. ಲೇಟ್ ಆಯಿತು ನಾವು ಬರೋದು, ನಮ್ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು. ಹಾಗಾಗಿ ನಮ್ಮ ಅಕ್ಕರ ಬಾವನ ಮಗ ಒಬ್ಬರು ಹಾಕಿಸ್ಕೊಂಡಿದ್ರು. ಅಲ್ಲಿ ತೋಟದ ಹತ್ರ ಹೋಗ್ತಾ ಇದ್ವಿ. ಅವರು ತೋಟದಲ್ಲಿರೋದು. ಹಾಗಾಗಿ ಟೆಂಪೋದಲ್ಲಿ ಹೋಗ್ತಾ ಇದ್ವಿ. ಅವ್ರ ಮನೆ ಹತ್ರ ಸಗಣಿ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಸಹ ಈ ರೀತಿ ಬಿಟ್ಟಿದ್ರು. ನಮ್ಮ ಅಕ್ಕನ ಮಗಳು ಈ ರೀತಿ ಬಿಟ್ಟಿದ್ಲು. ಇಲ್ಲಿ ನಮ್ಮ ಅಯ್ಯರೆಲ್ಲ ಸಹ ಬಂದಿದ್ದರು. ಅವರು ಎಲ್ಲ ಲೇಟಾಗಿ ಬಂದಿದ್ದರು. ಹಾಗಾಗಿ ಇಲ್ಲಿ 50 ಜನ ಮಾಲೆ ಹಾಕಿಸ್ಕೊಂಡಿರೋದ್ರಿಂದ ಬೇಗನೆ ಲೇಟ್ ಆಯಿತು. ಹಾಗಾಗಿ ಈಗ ಯಾರು ಮಾಲೆ ಹಾಕಿಸ್ಕೊಂಡಿರ್ತಾರೋ ಅವ್ರಿಗಿಂತ ದೊಡ್ಡವ್ರು ಯಾರು ಇರ್ತಾರೋ ಅವ್ರಿಗೆ ಪಾದ ಪೂಜೆ ಮಾಡೋದಂತಹದ್ದು. ಬಾಳೆ ಎಲೆ ಇಕ್ಕಿ ಪಾದ ಎಲ್ಲ ತೊಳೆದು ವಿಭೂತಿ ಧರಿಸಿ ಮತ್ತು ಅರಿಶಿನ ಕುಂಕುಮ ಎಲ್ಲ ಹಾಕಿ ಅವ್ರ ಹತ್ರ ಪೂಜೆ ಮಾಡಿ ಆಶೀರ್ವಾದ ತಾಣ ಅಂಥದ್ದು. ಈ ಥರ ಇತ್ತು. ಅಯ್ಯಪ್ಪ ಸ್ವಾಮಿ ಮಾಲೆ ಅಂದ್ರೇ ಅಷ್ಟೇ ಅಲ್ವಾ, ಬೇಗ ಎದ್ದು ತಣ್ಣೀರಾಗಿ ಸ್ನಾನ ಮಾಡೋದೆಲ್ಲ ಇದ್ದೇ ಇರುತ್ತೆ. ಪಾದ ಪೂಜೆನೂ ಸಹ ಮಾಡ್ತಾಯಿದ್ದಾರೆ. ನಮ್ಮ ಅಕ್ಕನ ಮೈದನ ಮಗನೂ ಸಹ ನಿಂತಿದ್ದ, ನನಗೂ ಮಾಡಲಿ ಅಂತ ಅವನು ಸಹ ನಿಂತಿದ್ದಾರೆ. ಚಿಕ್ಕ ಮಕ್ಕಳೇ ಅಷ್ಟೇ ಅಲ್ವಾ.
ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿರ್ತಾರಲ್ವ, ಅವ್ರ ತಂಗಿ ಯಾರಿರ್ತಾರೆ ಅವರು ಸಹ ಅವರಿಗೆ ಬಾಳೆ ಇಟ್ಟು ಪಾದ ಎಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ವಿಭೂತಿ ಧರಿಸಿ ಪೂಜೆಯನ್ನು ಮಾಡೋ ಅಂಥದ್ದು. ಮತ್ತು ಅವರು ಮನೇಲಿ ಪೂಜೆ ಅವ್ರು ಬಂದು ಪೂಜೆ ಮಾಡೋವರೆಗೂ ಮನೇಲಿ ಪೂಜೆ ಮಾಡಿರಲ್ಲ, ಅವರೇ ಮಾಡಬೇಕು ಅವತ್ತಿನ ದಿನ ಪೂಜೆ ಮಾಡಿ ಆಮೇಲೆ ಇರುಮುಡಿ ಏನಿರುತ್ತಲ್ವ ಅದನ್ನು ಕಡ್ಸೋಕ್ಕೆ ಹೊರಡ್ತಾರೆ. ಅವ್ರ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ನಮ್ಮ ಅಕ್ಕರ ಮನೆಗೆ ಬಂದ್ವಿ. ಇಲ್ಲಿ ನಮ್ಮ ಚಿಕ್ಕಪ್ಪನ ಮಗಳು ಅವರ ಯಜಮಾನ್ರು ಹಾಕಿಸ್ಕೊಂಡಿದ್ರು, ನಮ್ಮ ಭಾವ ಅವ್ರಿಗೆ ಹಾಕಿಸ್ಕೊಂಡು ಮಾಲೆ ಯಾರು ಹಾಕಿಸ್ಕೊಂಡಿರ್ತಾರೆ ಅವ್ರಿಗಿಂತ ಇಲ್ಲಿ ಯಾರು ದೊಡ್ಡವ್ರು ಇರ್ತಾರೋ ಅವ್ರಿಗೆ ಪಾದ ತೊಳೆಯೋಂಥದ್ದು. ಇಲ್ಲಿ ಕಾಯಿ ಮತ್ತು ಅಕ್ಕಿ ಎಲ್ಲ ಮನೆಗೆ ಪೂಜೆ ಮಾಡಿಬಿಟ್ಟು ಕಾಯಿ ಅಕ್ಕಿ ಎಲ್ಲ ತಗೊಂಡು ತಿರುಗ್ದಲ್ಲೇ ಮನೆಗೆ ಕಾಯಿ ವಡೆ ಹಾಕಿ ಈಡ್ಗಾಯಿ ಹಾಕಿ ಮನೆಗೆಲ್ಲ ದೇವ್ರುಗಳಿಗೆಲ್ಲ ನಮಸ್ಕಾರ ಮಾಡಿ ಹೊರಡ್ತಾರೆ. ಇಡ್ಮುಡಿ ಕಟ್ಟೋಕ್ಕೆ ದೇವಸ್ಥಾನದಲ್ಲೇ ಕಾಯ್ತಾಯಿದ್ರು, ಹಾಗಾಗಿ ಬೇಗನೆ ಹೊರಟ್ವಿ. ನಾವು ಸಹ ತಿಂಡಿ ಏನೂ ತಿಂದಿರಲಿಲ್ಲ ಅವತ್ತು, ಗುರುವಾರ ಆಗಿರೋದ್ರಿಂದ. ಅಲ್ಲಿ ಎಲ್ಲ ಇಡ್ಮುಡಿ ಕಟ್ಟಿದ್ದಾದಮೇಲೆ ನಮ್ಮದೆಲ್ಲ ಬಂದು ಆಮೇಲೆ ಉಪ್ಪಿಟ್ಟು ಮಾಡ್ಕೊಂಡು ಸಹ ನಾವು ತಿಂದು 1:30 ಆಗಿತ್ತಲ್ಲೇ. ಇಲ್ಲಿ ದೇವಸ್ಥಾನದಲ್ಲಿ ನಮ್ಮ ಅಕ್ಕನ ಮಗಂಗೆ ಅಲ್ಲೇ ಅವ್ರಿಗೆ ಇಡ್ಮುಡಿ ಕಟ್ತಾಯಿದ್ರು. ನಮ್ಮ ಮನೆಯವ್ರು ಅಕ್ಕಿ ಹಾಕ್ತಾಯಿದ್ದಾರೆ. ಇಲ್ಲಿ 3 ಬಕ್ಸೆ ಅಕ್ಕಿನ ಅವ್ರು ಇದಕ್ಕೆ ಹಾಕಬೇಕು. ನಾವು ತುಪ್ಪದ ಕಾಯಿ ಸಹ ತುಂಬಿಸಿವು. ಯಾರ್ಯಾರು ಇಷ್ಟ ಅವ್ರವ್ರಿಗೆ ಅವರು ತುಪ್ಪದ ಕಾಯಿ ಸಹ ತುಂಬಿಸ್ಬೋದು. 101 ರೂಪಾಯಿನೂ ತಗೊತಾರೆ ಇಲ್ಲಿ. ನಮ್ಮವರು 4 ಜನ ಹಾಕಿಸ್ಕೊಂಡಿದ್ರು ಅಯ್ಯಪ್ಪ ಸ್ವಾಮಿ ಮಾಲೆ. ನಮ್ಮ ಅಕ್ಕನ ಮಗ ಹರಕೆ ಮಾಡ್ಕೊಂಡು